کرناٹکا گلبرگہ شہر میں موجود حضرت خواجہ بندہ نواز رحمۃ اللہ علیہ کی بارگاہ پر کرناٹکا لیجسلیٹو اسمبلی کے اسپیکر یو ٹی خادر نے حاضری دی۔ میڈیا کے نمائندوں سے بات کرتے ہوئے گلبرگہ تشریف لانے کے تعلق سے تفصیل بیان فرمائی۔ اس موقع پر حضرت سید شاہ علی الحسینی صاحب سجادہ نشین بارگاہ خواجہ بندہ نواز و ریاستی وقف بورڈ چیئرمین بھی موجود تھے۔ درگاہ کے اندر اسپیکر یو ٹی خادر کی دستار بندی کی گئی۔ تو آئیے دیکھتے ہیں تفصیلی رپورٹ۔ بیورو رپورٹ اطراف ٹی وی اردو نیوز۔
प्रयास मारते और थोड़ा पीछे हटो जरा ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಈ ಒಂದು ಖಾಜಾ ಬಂದ ನವಾಜ್ ಶ್ರೀ ದರ್ಗಾಕ್ಕೆ ಭೇಟಿ ಮಾಡಿ ಇಲ್ಲಿ ಪ್ರಾರ್ಥನೆ ಮತ್ತು ದುವಾ ಮಾಡಲಿಕ್ಕೆ ನನಗೆ ಅಲ್ಲಾಹ್ ತಾಲಾ ಒದಗಿಸಿಕೊಟ್ಟಿದ್ದಾನೆ. ನಾನು ಬಹುಶಃ ಅತ್ಯಂತ ಸಂತೋಷವಾಗ್ತದೆ. ನಮ್ಮನ್ನು ಅಗಲಿದಂತಹ ವಿಶ್ವ ಸೈಯದ್ ಅವರು ಏನಿವತ್ತು ನಮ್ಮ ಅಗಲಿದ್ದಾರೆ, ಅವರೆಲ್ಲ ದೂರದರ್ಶಿಯನ್ನು ಅವರ ಪುತ್ರರಾದ ಅಲಿ ಬಾಬರವರು ಈಗ ರಾಜ್ಯ ಮಟ್ಟದ ವಕ್ಫ್ನ ಅಧ್ಯಕ್ಷರಾಗಿ ಮತ್ತೆಲ್ಲವರ ಸೋದರರು ಮತ್ತು ಕುಟುಂಬಸ್ಥರು ಊರವರ ದುವಾ ಆಶೀರ್ವಾದ ಪಡೆದುಕೊಂಡು ಒಗ್ಗಟ್ಟಿನಿಂದ ಈ ಸಂಸ್ಥೆಯನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುಂದುವರಿಸಿಕೊಂಡು ಹೋಗಿ ಈ ಊರಿನ ಸರ್ವದ ಜನರಿಗೂ ಸರ್ವ ಧರ್ಮದವರಿಗೂ ಒಂದು ಆಸರೆಯಾಗಿ ಇವತ್ತು ಕೊಡ್ತಾ ಇದ್ದಾರೆ. ಗುಲ್ಬರ್ಗದ ಈ ಒಂದು ಖಾಜಾ ಬಂದ ನವಾಜ್ ದರ್ಗಾ ಶರೀಫ್ ಅದೊಂದು ಪಾವಿತ್ರತೆಯ ಒಂದು ಧಾರ್ಮಿಕ ಕೇಂದ್ರದ ಜೊತೆಯಲ್ಲಿ ಅದೊಂದು ಸೌಹಾರ್ದತೆಯ, ಪ್ರೀತಿಯ, ಸೋದರತೆಯ ಕೇಂದ್ರ ಹಾಗೂ ಜನಸಾಮಾನ್ಯರಿಗೆ ಆತ್ಮವಿಶ್ವಾಸ ಮತ್ತು ಮಾಹಿತಿ ಕೊಡುವಂತಹ ಮಾಹಿತಿ ಕೇಂದ್ರ ಕುರಿತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಭಾರತ ದೇಶ ಉದ್ದಗಲೂ ಕೂಡ ನಾವು ನೋಡಿದ್ರೆ ಇಷ್ಟೊಂದು ವ್ಯವಸ್ಥೆಯಲ್ಲಿರುವಂತಹ ಇವತ್ತು ಒಂದು ಪಾವಿತ್ರತೆಯ ಇತಿಹಾಸ ಪ್ರಸಿದ್ಧ ಮತ್ತು ಅತ್ಯಂತ ಪ್ರಾಚೀನಕಾಲದ ಹಲವಾರು ಕಟ್ಟಡಗಳು, ದರ್ಗಗಳು ಇವತ್ತು ಇಲ್ಲಿ ನೆಲೆ ನಿಂತಿರುವುದು ಅದು ಈ ಒಂದು ಊರಿಗೆ ಸಿಕ್ಕೋದು ಅತ್ಯಂತ ದೊಡ್ಡ ಸೌಭಾಗ್ಯ, ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತಹ ಪವಿತ್ರವಾದ ಮಣ್ಣಿನಲ್ಲಿ ಇವತ್ತು ಬಂದು ನನ್ನ ದುವಾ ಮಾಡಿ ಅತ್ಯಂತ ಸಂತೋಷವಾಗ್ತದೆ. ಎಲ್ಲ ದುವಾ ನಾನು ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸೌದರತೆ, ಸಮಾನತೆ, ಬಹುಶಃ ನಾವೆಲ್ಲರೂ ಕೂಡ ಭಾರತದಿಂದ ಒಂದೇ ಒಕ್ಕೂಲನ್ನ ಹೋಗುವಂತ ಒಂದು ವಿಶೇಷವಾದ ಸಮಾಜ ಮತ್ತು ಈ ದೇಶ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿಶೇಷ ಪ್ರಾರ್ಥನೆ ನಾವು ನಮ್ಮ ಆತ್ಮೀಯರು ಬಹುಮಾನ್ಯರಾದಂತಹ ಈಗ ಈ ಒಂದು ವ್ಯವಸ್ಥೆ ಮತ್ತು ಈ ಒಂದು ಧಾರ್ಮಿಕ ಕ್ಷೇತ್ರದ ಮತ್ತು ಶೈಕ್ಷಣಿಕ ಕ್ಷೇತ್ರದ ಚುಕ್ಕನಿದಂತ ಅಲಿಬಾಬರವರಿಗೂ ಅವರ ಸಹೋದರಿಗೂ ಅವರ ಕುಟುಂಬಸ್ಥರಿಗೂ ನಾನು ಶುಭಾಶಯ. Honorable Speaker, sir, what kind of reforms do you think like you are making for the next session, sir, for the minorities? See, whatever the demands are there and whatever is needed to the society, we'll discuss, we'll think it over, we'll take the suggestion of work also, we'll discuss the minister and the chief minister and all the leaders, and we'll do what is possible the best. I will suggest, as speaker, I can suggest. The decision will be taken by the government. Okay. So what step you have taken for the transparency and reforms in certain sessions? So as far as you know, from before only transparency is there. Coming the sessions. From the opposition that you have not given sufficient time to do. So I have got a limited time. We don't have whatever, how many days I can continue. It is fixed from this date to this date. So timing also I can extend to a certain extent. Within that limit, all discussion take place. All bills should be passed. All other discussion arises. I have to manage. No? The duty of the speaker is to manage the situation and make a good atmosphere and continue a session so that within so many days the bills are passed. That because the bills are not passed, the society will be in trouble. Development can't take place. So ultimately, the duty of the session is discuss on the bills, get the good bill for the development and the welfare of the state of these people. ಅಧಿವೇಶನದಲ್ಲಿ ಸರ್ ರೈತರಿಗೆ ಅವಕಾಶ, ಈ ಭಾಗದ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಧ್ವನಿ ಹಾಕ್ತಿದ್ದಾರೆ. ಇಲ್ಲ ನೋಡಿ, ಪ್ರತಿಯೊಂದು ಅಧಿವೇಶನ ಕೂಡ ರೈತರ ಸಮಸ್ಯೆ ಬಂದಂತೆ ವಿಶೇಷ ಚರ್ಚೆಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಪ್ರಥಮ ಬಾರಿ ಬಂದ ಶಾಸಕರಿಗೆ ಮೊದಲ ಆದ್ಯತೆಯನ್ನು ಕೊಡುವುದೇ ನಾವು ಇವತ್ತು ಕೊಟ್ಟಿದ್ದೇವೆ. ಬೆಲ್ಗಾಂ ಸೆಷನ್ ಅಲ್ಲಿ ಕೂಡ ಇವತ್ತು ಬೆಲ್ಗಾಂ ನಡೆಯುವಂತ ಅಧಿವೇಶನ ಅದು ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸಂಬಂಧ ನಡೆಯುವಂತ ಅಧಿವೇಶನ. ಅದರ ಜೊತೆಯಲ್ಲಿ ಅದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಅಲ್ಲಿ ಇರುವಂತಹ ನಿಯೋಜನೆಗಳನ್ನು ಸರಿಪಡಿಸುವಂತ ಅಧಿವೇಶನ ಆಗಿದೆ. ಅದಕ್ಕೂ ವಿಶೇಷವಾದ ಸಮಯಾವಕಾಶ ಕೊಟ್ಟಿದ್ದೇವೆ. ಎಲ್ಲಿಯೂ ಕೂಡ ಶಾಸಕರು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಮಗೆ ಸರಿಯಾದ ಸಮಯ ಸಿಕ್ಕಿಲ್ಲ ಅಂತ ಎಲ್ಲಿಯೂ ಕೂಡ ಇವತ್ತು ಹೇಳಿಲ್ಲ. ಹಾಗಾಗಿ ಏನು ಚರ್ಚೆ ಮಾಡಬಹುದು ಸಮಯದಲ್ಲಿ ಚರ್ಚೆ ಮಾಡಬಹುದು. ಅಧಿವೇಶನ ಹೆಚ್ಚಿನ ನಿರೀಕ್ಷೆ ಇದೆ. ಈ ಭಾಗದಲ್ಲಿ ಮಳೆ ನಿಂತು ಸಾಕಷ್ಟು ಹಾನಿಯಾಗಿದೆ, ಪ್ರತ್ಯೇಕ ಸಮಯ ಕೊಡಬಹುದು ಅಂತ ನಿರೀಕ್ಷೆಯಲ್ಲಿ ತಾವು ಕೊಡ್ತೀರಾ ಅಂತ? ಅದು ಖಂಡಿತವಾಗಿ. ಅದಕ್ಕಾಗಿ ನಾವು ಇವತ್ತು ಸೆಷನ್ ಅನ್ನು ಬಹುಶಃ ವೆಲ್ಕಮ್ ಇಟ್ಟಿದ್ದೇವೆ. ಇವತ್ತು ಸದಸ್ಯರು ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂಡ ಸಮಯ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ.
24 ಗಂಟೆ ಸರಿ ಅಧಿವೇಶನ ನಡೆಸಬೇಕಾ? ನಾನು ಸ್ಪೀಕರ್ ಆಗಿ ನಾನು 24 ಗಂಟೆ ಕೂಡ ನಡೆಸಲಿಕ್ಕೆ ನಾನು ತಯಾರಿದ್ದೇನೆ. ಸರ್ಕಾರ ಮತ್ತು ಪ್ರತಿಪಕ್ಷಗಳಿಗೆ ಸಹಕಾರ ಕೊಡಬೇಕು. There is a demand of changing the CM of current CM. So what do you say about this? See, now I'm in a speaker's post. I don't know nothing about As a party, politics. I don't have any party now. Constitution is my party. Yes. And my political channel is closed. Only Constitution channel is open. Yes, sir. So I don't know what political activity is going on. One final question, sir. We have lost a gem of person, Dr. Sesha Khosrow Hossaini Sahab, sir. Yeah, he was a big educationist as well as a big, philosopher. So, any kind words for him? See, the person, Khosrow Hossain Sahab, is a man with a vision for the society, and the community, and for the country. And I was very lucky and blessed by Allah Ta'ala to visit him, meet him personally, have a discuss with him also when I was a minister. Today, Allah Ta'ala has taken him to near him, but I am seeing that his children, Ali Baba and his brothers and family, whatever the vision Khosrow Sahab was taken in those days, and his vision is there, they are taking much more forward. I can see that within 5 years, and within if everyone supports wholeheartedly, big dramatically change, and the holy place will become the most sacred and holiest place, which will be a cordial relationship with all the community also. So this place, what that our seniors, all the great grandfather, great great brothers of their family have that vision. They are continuing the tradition and the culture, and they fall into the next generation. So it is a duty of every government and duty of every individual of this area representative to support and to fulfill the vision and give the benefit to the society. So I am sure their Ali Baba and their brothers and their family members will make this place one of the best religious, sacred and very cordial place for the people of this country, and international peoples will come and visit over there. The people of Gulbarga and North Karnataka demanding for a cabinet rank for the Waqf chairman, sir. Because you have the power, sir. Yeah. See, whatever it is, I appreciate Ali Baba's nature. Even if that opportunity is there, he has never demanded. That shows they are not behind power. They are on the duty. What Allah Ta'ala has given them, they will do to the society and the community of this country. Anyway, regarding this, I will discuss with the concerned minister, concerned and the chief minister also. We will discuss with the chairman of the Waqf regarding this. ಸರ್ ಲಾಸ್ಟ್ ಒನ್ ಸರ್, ತಾವು ಸ್ಪೀಕರ್ ಆಗಿ ಮುಂದುವರಿತೀರಾ, ತಾವು ಮಂತ್ರಿ ಸ್ಥಾನ, ಸಚಿವ ಸ್ಥಾನ ಸಿಗುತ್ತಾ? ಅದು ನೀವು ದರ್ಗಾದಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರೆ ಅಲ್ಲಿ ನಮಗೆ ಸಿಗ್ತದೆ ಉತ್ತರ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है।
तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा। बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushawali Dargah, KGF, Karnataka. Contact details 9483444290 9480107826.